ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಗವರ್ಮೆಂಟ್ ಹೈಸ್ಕೂಲ್ಗೆ ಬಂದಿದ್ದೀವಿ. ಯಾಕೆ ಅಂದರೆ ರಿವ್ಯಾಲ್ಯೂಯೇಷನ್ ಬಗ್ಗೆ ಸ್ವಲ್ಪ ವಿಚಾರಿಸಬೇಕಾಗಿತ್ತು. ಸಿರಿ ಎಕ್ಸಾಮ್ ಬರೆದಿದ್ದಲ್ಲ 10th 83% ಬಂದಿತ್ತು. ಬಟ್ ಮ್ಯಾಥ್ಸಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ರಿವ್ಯಾಲ್ಯೂಯೇಷನ್ಗೆ ಹಾಕ್ಸೋಣ ಅಂತ ಬಂದಿದ್ವಿ. ಫಸ್ಟು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕಂತೆ, ಹಾಗಾಗಿ ಸೈಬರ್ಗೆ ಬಂದಿದ್ದೀವಿ. ಫೋಟೋ ಕಾಪಿಗೆ ಅಪ್ಲೈ ಮಾಡೋದಕ್ಕೆ 410 rupees ತಗೊಳ್ತಾರೆ. ರಿಜಿಸ್ಟರ್ ನಂಬರ್ ಹಾಕಿ ಅಪ್ಲೈ ಮಾಡಬೇಕು. ವಿತಿನ್ 2 days ಅಪ್ಲೋಡ್ ಆಗುತ್ತೆ. ರಿವ್ಯಾಲ್ಯೂಯೇಷನ್ಗೆ ಹಾಕೋರು 7th ವರೆಗೂ ಟೈಮ್ ಇದೆ. ಫೋಟೋ ಕಾಪಿ ತರಿಸೋದಕ್ಕೆ ಅಪ್ಲೈ ಮಾಡಬೇಕು ಅಂತಂದರೆ ವಿತಿನ್ 2 days ಫೋಟೋ ಕಾಪಿ ತರಿಸ್ಕೋಬೋದು. ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ 11th ವರೆಗೂ ಲಾಸ್ಟ್ ಡೇಟ್ ಇದೆ. ಸೊ ನೀವು ಯಾರಾದರೂ ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ 11th ವರೆಗೂ ಟೈಮ್ ಇದೆ. ಟೆನ್ಷನ್ ಮಾಡ್ಕೊಳ್ದಲ್ಲೇ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ನಾವು ತಾಲೂಕು ಆಫೀಸಿಗೆ ಬಂದ್ವಿ. ಬೇಸ್ಮೆಂಟ್ ಅಲ್ಲೇ ಪಾರ್ಕಿಂಗ್ ಈಗ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ. ಹೊಸ ತಾಲೂಕು ಆಫೀಸ್ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಮಾಡೋದಕ್ಕೆ ಪರ್ಪಸ್ ಏನು ಅಂತ ಕೇಳ್ತಾರೆ. ಎಜುಕೇಷನ್ ಪರ್ಪಸ್ ಅಂದ್ರೆ ನೀವು ಯಾರಿಗೆ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಸೋಕೆ ಬರ್ತಾ ಇದ್ದೀರಾ ಅವ್ರದ್ದು ಆಧಾರ್ ಕಾರ್ಡು, ರೇಷನ್ ಕಾರ್ಡು ಮತ್ತೆ ಶಾಲಾ ದಾಖಲಾತಿ ಒಂದು ಬರ್ಸ್ಕೊಂಡ್ ಕೊಟ್ರೆ ವಿತಿನ್ 7 days ನಿಮಗೆ ಇನ್ಕಮ್ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ನ ಮಾಡ್ಕೊಡ್ತಾರೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.